ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನಡೆಯಾಗಿದ್ದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೆನ್. ಹಲ್ಲೆಲೂಯಾ. ಆಮೇಲೆ ಒಂದು ವಾಕ್ಯ ಭಾಗವನ್ನು ನಾವು ಓದಿ ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಪುಸ್ತಕ 13ನೇ ಅಧ್ಯಾಯ 6ನೇ ವಚನಗಳಿಂದ 9ನೇ ವಚನದವರೆಗೆ ಇರುವಂತಹ ವಾಕ್ಯಗಳನ್ನು ಓದಿಕೊಳ್ಳೋಣ. ಲೂಕ 13 ವಚನ 6ನಿಂದ 9. ಆತನು ಈ ಸಾಮ್ಯವನ್ನು ಕೂಡ ಹೇಳಿದನು. ಒಬ್ಬನೊಬ್ಬ ಮನುಷ್ಯನಿಗೆ ತನ್ನ ದ್ರಾಕ್ಷಿ ತೋಟದಲ್ಲಿ ನೆಡಲ್ಪಟ್ಟಿದ್ದ ಒಂದು ಅಂಜೂರದ ಮರವಿತ್ತು. ಅವನು ಬಂದು ಅದರಲ್ಲಿ ಫಲವನ್ನು ಹುಡುಕಿದಾಗ ಒಂದು ಸಿಗಲಿಲ್ಲ. ಆಗ ಅವನು ತನ್ನ ದ್ರಾಕ್ಷಿ ತೋಟವನ್ನು ಮಾಡುವವನಿಗೆ, ಇಗೋ, ಈ 3 ವರ್ಷಗಳಿಂದ ನಾನು ಈ ಅಂಜೂರದ ಮರವನ್ನು ಫಲ ಹುಡುಕಿದರೂ ಒಂದನ್ನು ಕೊಂಡುಕೊಳ್ಳಲಿಲ್ಲ. ಇದನ್ನು ಕಡಿದು ಹಾಕುವ ಭೂಮಿಗೆ ಎಂದು ಇದು ಯಾಕೆ ಭಾರವಾಗಬೇಕು ಎಂದು ಹೇಳಿದನು. ಆದರೆ ಅವನು ಪ್ರತ್ಯುತ್ತರವಾಗಿ ಅವನಿಗೆ, ಒಡೆಯನೇ, ನಾನು ಅದರ ಸುತ್ತಲೂ ಅಗೆದು ಗೊಬ್ಬರ ಹಾಕುವವರೆಗೆ ಈ ವರ್ಷವು ಇದನ್ನು ಬಿಡು. ಇದು ಫಲ ಉಳಿಸಿದರೆ ಸರಿ, ಇಲ್ಲವಾದರೆ ನೀನು ಇದನ್ನು ಕಡಿದು ಹಾಕಬಹುದು ಅಂದನು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ಒಂದು ಸಾಮ್ಯ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಬ್ಬ ದ್ರಾಕ್ಷಾ ತೋಟದಲ್ಲಿ ಒಬ್ಬ ಅಂಜೂರದ ಮರವನ್ನ ಏನ್ ಮಾಡಿದನು? ನಟ್ಟಿದನು. ಅದು 3 ವರ್ಷ ಆಗಿ ಅದು ಏನ್ ಕೊಡ್ತಾ ಇಲ್ಲ, ಫಲ ಕೊಡ್ತಾನೆ ಇಲ್ಲ. ಆದ ಕಾರಣ ಯಜಮಾನನ ಬಂದು ನೋಡುವಾಗ ಅದು ಫಲ ಇಲ್ಲದೆ ಇದ್ದ ಕಾರಣದಿಂದ ಏನ್ ಮಾಡ್ತಿದ್ರಂತೆ, ಇದನ್ನ ಕಡಿದಾಕು ಎಂಬುದಾಗಿ ಹೇಳಿದ್ರಂತೆ. ಆಮೇಲೆ ಏನ್ ಮಾಡು, ನೀನು ಕಡಿದಾಕು ಎಂಬುದಾಗಿ ಹೇಳಿದ್ರಂತೆ. ಆಗ ಆ ತೋಟಗಾರನ ಹೇಳುವಂತ ಒಂದು ಮಾತು, ಇಲ್ಲ, ಇನ್ನೂ 1 ವರ್ಷ ಏನ್ ಮಾಡ್ರಿ, ಸಮಯ ಕೊಡ್ರಿ, ಸ್ವಲ್ಪ ಏನ್ ಮಾಡ್ತೀನಿ, ನಾನು ಇನ್ನೂ ಸ್ವಲ್ಪ ಅಗಿತೀನಿ, ಇನ್ನೂ ಸ್ವಲ್ಪ ಕಾಳಜಿ ಮಾಡ್ತೀನಿ. ಒಂದು ವೇಳೆ ಇದು ಫಲ ಕೊಟ್ರೆ ಸರಿ, ಒಂದು ವೇಳೆ ಫಲ ಕೊಡದೇ ಇದ್ರೆ ನೀವು ಹೇಳಿದಂಗೆ ಇದನ್ನ ಏನ್ ಮಾಡ್ಬಿಡ್ತೀನಿ, ನಾನು ಕಡಿದಾಕ್ಬಿಡ್ತೀನಿ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಈ ಒಂದು ಸಾಮ್ಯವನ್ನು ದೇವರು ಏನ್ ಮಾಡಿದಾನೆ, ಈ ಒಂದು ವಿಷಯದಲ್ಲಿ ಹೇಳಿದಾನೆ. ನೋಡ್ರಿ, ಅಲ್ಲಿ ದ್ರಾಕ್ಷಾ ತೋಟದಲ್ಲಿ ಅಂಜೂರದ ಮರವನ್ನ ಇಡುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ದ್ರಾಕ್ಷಾ ತೋಟದಲ್ಲಿ ಅಂಜೂರದ ಮರವನ್ನ ಇಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅಲ್ಲಿ ಒಂದು ಅಂಜೂರದ ಮರವನ್ನ ಇಟ್ಟಿದಾನಂದ್ರೆ ಏನೋ ಒಂದು ಸಮಥಿಂಗ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನ್ ಮಾಡಿದಾನೆ, ಅಂಜೂರದ ಮರವನ್ನ ಇಟ್ಟಿರ್ತಾನೆ. ಸೊ ಅಂಜೂರದ ಮರವನ್ನ ಆಗ ಅಲ್ಲಿ ಇಡಲಿಕ್ಕೆ ಕಾರಣ ಏನಂದ್ರೆ, ಫಸ್ಟ್ ಅಂಜೂರದ ಮರದ ಆ ಗುಣಗಳು ಏನು ಅನ್ನೋದನ್ನ ನಾವು ನೋಡ್ಕೋಬೇಕು. ಅಂಜೂರದ ಮರದ ಗುಣಗಳು ಏನು ಅನ್ನೋದನ್ನ ನಾವು ನೋಡ್ಬೇಕು. ಅಂಜೂರದ ಮರದ ಒಂದು 3 ಗುಣಗಳನ್ನ ಇವತ್ತು ನಾವು ನೋಡೋಣ. ಈಗಾಗಲೇ ನಾವು ಓದಿರೋ ಪ್ರಕಾರವಾಗಿ ಲೂಕನ ಪುಸ್ತಕ 13ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅಂಜೂರದ ಮರ ಅದು ಹಣ್ಣುಗಳನ್ನು ಕೊಡುವಂತ ಮರ ಎಂಬುದಾಗಿ. 3 ವರ್ಷ ಹುಡುಕಿದ್ರು ಒಂದು ಹಣ್ಣು ಕಾಣ್ತಾ ಇಲ್ಲ. ಅರ್ಥ ಏನಂದ್ರೆ, ಅಂಜೂರದ ಮರ ಹಣ್ಣುಗಳನ್ನು ಕೊಡುವಂತ ಮರ, ಅದು ಸುಮ್ಮನೆ ಖಾಲಿ ಪೀಲಿಯಾಗಿರುವಂತ ಮರ ಅಲ್ಲ. ಅಂಜೂರ ಮರ ಅಂದ್ರೆ ಅದೇನ್ ಕೊಡುತ್ತೆ, ಹಣ್ಣುಗಳನ್ನು ಕೊಡುವಂತ ಮರವಾಗಿದೆ. ಸೊ ಅಂಜೂರದ ಮರದ ಮೊದಲನೇ ಗುಣ ಏನಂದ್ರೆ, ಅದು ಹಣ್ಣುಗಳನ್ನು ಕೊಡುವಂತದಾಗಿತ್ತು. 2ನೇದಾಗಿರುವಂತ ಗುಣವನ್ನು ನಾವು ನೋಡೋದಾದ್ರೆ, 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಅದನ್ನು ಓದಬಹುದು. 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ, ಅಂಜೂರದ ಹಣ್ಣುಗಳ ತೆಗೆದುಕೊಂಡು ಏನ್ ಮಾಡಿದನು, ಬರಕ್ಕೆ ಹೇಳಿದನು. ಹಾಗೆ ತಕ್ಕೊಂಡು ಹಣ್ಣಿನ ಮೇಲೆ ಹಾಕಿದ್ದರಿಂದ, ಹುಣ್ಣಿನ ಮೇಲೆ ಹಾಕಿದ್ದರಿಂದ ಅವನು ಗುಣ ಹೊಂದಿದನು. ಆಮೆನ್. ಎಜೇಕಿಯನಿಗೆ ಒಂದು ರೋಗ ಇದೆ. ಎಜೇಕಿಯನಿಗೆ ಏನಿದೆ, ಒಬ್ಬ ರೋಗ ಇದೆ. ಆ ರೋಗದಲ್ಲಿ ನರಳುತ್ತಾ ಇದ್ದಾನೆ. 1ನೇ ವಚನದಲ್ಲಿ ನೋಡೋದಾದ್ರೆ, ಯೆಶಾಯ ಪ್ರವಾದಿ ಬಂದು ಎಜೇಕಿಯನಿಗೆ ಹೇಳಿದ ಮಾತು, ಇವತ್ತು ನೀ ಏನ್ ಮಾಡ್ತೀಯಪ್ಪ, ಸಾಯ್ತಿ, ಮರಣಕ್ಕೆ ಹತ್ತಿರ ಆಗ್ಬಿಟ್ಟಿದ್ದಿ. ಸೊ ಏನಾದ್ರು ವ್ಯವಸ್ಥೆ ಮಾಡೋದಾಗಿದ್ರೆ ಮಾಡು ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅಂದ್ರೆ ಸಾಯುವಂತ ಒಂದು ರೋಗ, ಒಂದು ಕ್ಯಾನ್ಸರ್ ತರ ಇರುವಂತ ಒಂದು ರೋಗ,
ಒಂದು ಗಾಯವುಳ್ಳ ಒಂದು ರೋಗ ಅವನಿಗಿತ್ತು. ಆ ರೋಗದಲ್ಲಿ ಸಾಯ್ಲಿಕ್ಕಿದ್ದಾನೆ, ನೆರಳುತ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಆ ಯೆಶಾಯನು ಬಂದು ಒಂದು ಮಾತು ಹೇಳ್ತಾ ಇದ್ದಾನೆ. 6ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ, ನಿನ್ನ ಆಯುಷ್ಯಗಳನ್ನು ದೇವರು ಏನ್ ಮಾಡಿದ್ದಾನೆ, ಹೆಚ್ಚಿಸಿದ್ದಾನೆ ಅಂತ ಹೇಳಿ ಕೇವಲ ವಾಕ್ಯ ಅಷ್ಟೇ ಹೇಳಿ ಹೋಗಲಿಲ್ಲ. ಅವನೇನ್ ಮಾಡ್ತಿದ್ದಾನೆ ಪ್ರಾರ್ಥನೆ ಅಷ್ಟೇ ಮಾಡ್ತಾ ಇಲ್ಲ, ತಕ್ಷಣ ಅವನೇನ್ ಮಾಡ್ತಾ ಇದ್ದಾನೆ, ಅಂಜೂರದ ಹಣ್ಣುಗಳನ್ನು ತಗೊಂಡು ಬಾಂಡ್ರಿ ಎಂಬುದಾಗಿ ಆಳುಗಳನ್ನು ಕಳಿಸ್ತಾ ಇದ್ದಾನೆ. ಆಮೇಲೆ ಅವನೇನ್ ಮಾಡ್ತಾ ಇದ್ದಾನೆ, ಹೋಗಿ ಅಂಜರದ ಹಣ್ಣುಗಳನ್ನು ತಗೊಂಡ್ ಬರ್ತಾ ಇದ್ದಾನೆ. ಆ ಅಂಜರ ಹಣ್ಣುಗಳಲ್ಲಿ ಇರುವಂತ ರಸವನ್ನ ಅದೇನ್ ಮಾಡ್ತಾ ಇದ್ದಾನೆ, ಆ ಗಾಯಗಳಲ್ಲಿ ಹಾಕುವಾಗ, ಆ ಪಟ್ಟಿಯಾಗಿ ಹಾಕುವಾಗ ಆ ಗಾಯಗಳಲ್ಲಿ ಇದ್ದಂತ ಆ ಒಂದು ರೋಗ ವಾಸಿ ಆಗ್ತಾ ಇದೆ. ಆಮೇಲೆ ಅಂಜರದ ಮರದ ಹಣ್ಣಿಗೆ ಒಂದು ವಿಶೇಷತೆ ಇದೆ, ಅಂದ್ರೆ ಅದು ರೋಗವನ್ನ ವಾಸಿ ಮಾಡುವಂತ ಒಂದು ಕೆಪಾಸಿಟಿ ಇದೆ ಅದಕ್ಕೆ. ಆಮೇಲೆ ಕೇವಲ ಅದು ಹಣ್ಣು ಕೊಡೋದು ಮಾತ್ರ ಇಲ್ಲ, ಆ ಹಣ್ಣಿಗೆ ಆ ಮೆಡಿಕಲ್ ಅಲ್ಲೆಲ್ಲೂಯ್ಯ ಏನಿದೆ, ಮೆಡಿಸನ್ ಆಗಿ ಕೂಡ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದರು. ಅಲ್ಲೆಲ್ಲೋ 2ನೇ ಗುಣ, ಆ ಹಣ್ಣು ಎದಕ್ಕೆ ಯೂಸ್ ಆಗ್ತಿತ್ತು ಅಂದ್ರೆ ಮೆಡಿಸಿನ್ಸ್ ಆಗಿ ಯೂಸ್ ಆಗ್ತಿತ್ತು. ಆಮೇಲೆ ಎದಕ್ಕೆ ಯೂಸ್ ಆಗ್ತಿತ್ತು ರೀ, ಮೆಡಿಸನ್ ಆಗಿ ಯೂಸ್ ಆಗ್ತಿತ್ತು. ಆಮೇಲೆ 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ಮೀಕನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನ. ಮೀಕನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನ. 4ನೇ ವಚನ. ಆದರೆ ಒಬ್ಬನೊಬ್ಬ ತನ್ನ ದ್ರಾಕ್ಷಿ ಬಳ್ಳಿಯ ಕೆಳಗೂ ತನ್ನ ಅಂಜೂರದ ಗಿಡದ ಕೆಳಗೂ ಕೂತುಕೊಳ್ಳುವನು, ಭಯಪಡುವ. ಸಾಕು, ಸತ್ಯವೇದದಲ್ಲಿ ಓದಿಕೊಳ್ಳೋಣ. ಒಬ್ಬನೊಬ್ಬನು ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕುಳಿತುಕೊಳ್ಳುವನು. ಆಮೇಲೆ ಅಲ್ಲೆಲ್ಲೂಯ್ಯ. ಅಂಜೂರದ ಮರ ಅಂದ್ರೆ 3ನೇ ಗುಣ ಏನಂದ್ರೆ ಅದು ನೆರಳನ್ನು ಕೊಡುವಂತದಾಗಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅದರ ನೆರಳಿನಲ್ಲಿ ಕುಳಿತುಕೊಂಡಿದ್ದನು ಎಂಬುದಾಗಿ. ಈಗ 3 ಕಾರ್ಯಗಳು ಹೇಳಿದೆ. ಏನೇನು? ಒಂದು, ಅದೇನ್ ಕೊಡ್ತಾ ಇತ್ತು, ಹಣ್ಣುಗಳನ್ನು ಕೊಡ್ತಾ ಇತ್ತು. 2ನೇದು ಅದು ಔಷಧಿಗಾಗಿ ಯೂಸ್ ಆಗ್ತಾ ಇತ್ತು. 3ನೇದು ನೆರಳು ಕೊಡ್ತಾ ಇತ್ತು. ಸೊ ಅಂಜೂರದ ಮರದ ವಿಶೇಷತೆ, ಅದು ಹಣ್ಣು ಕೊಡ್ತಾ ಇತ್ತು, ಅದು ಔಷಧಿ ಯೂಸ್ ಆಗ್ತಾ ಇತ್ತು, ಮತ್ತೆ ಅನೇಕರಿಗೆ ಏನ್ ಕೊಡ್ತಾ ಇತ್ತು ಅಂದ್ರೆ ನೆರಳನ್ನು ಕೊಡ್ತಾ ಇತ್ತು. ಸೊ ಈ ಒಂದು ಉದ್ದೇಶಕ್ಕೆ ಆ ದ್ರಾಕ್ಷಾ ತೋಟದಲ್ಲಿ ಅಂಜೂರದ ಮರವನ್ನ ನಟ್ಟಿದ್ದ. ಆಮೇಲೆ ದ್ರಾಕ್ಷಾ ತೋಟದಲ್ಲಿ ಅಂಜೂರದ ಮರ ನಡ್ಲಿಕ್ಕೆ ಕಾರಣ ಏನಂದ್ರೆ, ಅದು ಅನೇಕರಲ್ಲಿ ಬಂದು ದ್ರಾಕ್ಷಾ ತೋಟದಲ್ಲಿ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೊಳ್ಳಿ ಅಂತೇಳಿ, ಆಶ್ರಯ ಕೊಡ್ಲಿ, ನೆರಳು ಕೊಡ್ಲಿ ಅಂತೇಳಿ ಒಂದು ಉದ್ದೇಶ. 2ನೇದಾಗಿ, ಒಂದು ವೇಳೆ ಹಸಿವಾಯ್ತಂದ್ರೆ, ಒಂದು ವೇಳೆ ಅವ್ರಿಗೆ ಏನಾದ್ರು ತಿನ್ನಬೇಕು, ಊಟ ಏನೋ ತಂದಿಲ್ಲ ಅಂದ್ರೆ, ಆ ಅಂಜೂರದ ಮರದಲ್ಲಿ ಇರುವಂತ ಹಣ್ಣುಗಳನ್ನು ಏನ್ ಮಾಡಿಲಿ, ಕಿತ್ತಿ ತಿನ್ನೋಣ ಅಂತ ಹೇಳಿ, ಅದು ಹಸಿವೆಯನ್ನು ನೀಗಿಸುವಂತ ಫಲ ಕೊಡುವಂತ ಮರವಾಗಿರ್ಲಿ ಅಂತ ನಟ್ಟಿದ. 3ನೇ ಉದ್ದೇಶ ಏನಂದ್ರೆ, ಒಂದು ವೇಳೆ ಏನಾದ್ರೂ ರೋಗಗಳು ಬಂದ್ರು, ಅನಾರೋಗ್ಯಗಳು ಬಿದ್ದಿದ್ರು, ಆ ಒಂದು ಹಣ್ಣಿನಿಂದ ಬಿಡುಗಡೆ ಆಗ್ತಿತ್ತು. ಆಮೇಲೆ ಈ ಕಾರಣದಿಂದಲೇ ಅಂಜರದ ಮರವನ್ನು ಏನ್ ಮಾಡಿದನು, ಆ ದ್ರಾಕ್ಷಾ ತೋಟದಲ್ಲಿ ನಟ್ಟಿದನು. ನಾವು ಈ ರೀತಿಯಾಗಿ ಸ್ವಲ್ಪ ಯೋಚನೆ ಮಾಡೋಣ ಪ್ರಿಯ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ದ್ರಾಕ್ಷಾ ತೋಟ ಕಾರಣ ಅಂಜರದ ಮರವನ್ನು ಇಡ್ಲಿಕ್ಕೆ ಈ 3 ಉದ್ದೇಶಗಳಿತ್ತು. ಆದ್ರೆ ಅಂಜರದ ಮರ ಒಂದು ಕೆಲಸವನ್ನ ಮಾಡ್ತಾ ಇತ್ತು. ಏನ್ ಕೆಲಸ ಮಾಡ್ತಾ ಇತ್ತು? ಅದು ನೆರಳನ್ನು ಕೊಡ್ತಾ ಇತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಅದೇನ್ ಮಾಡ್ತಾ ಇತ್ತು? ನೆರಳನ್ನು ಕೊಡ್ತಾ ಇತ್ತು. ಅಂದ್ರೆ ಅದು 30ರಿಂದ 40% ಅದು ಯೂಸ್ಫುಲ್. ಆ ಮರ ಅಲ್ಲಿ ಏನಾಗಿತ್ತು? ಪ್ರಯೋಜನವಾಗಿತ್ತು. ಒಂದು 40% ಅದೇನ್ ಕೊಡ್ತಾ ಇತ್ತು? ತನ್ನ ಡ್ಯೂಟಿ ಸರಿಯಾಗಿ ಮಾಡ್ತಾ ಇದೆ. ಅನೇಕರಿಗೆ ಏನ್ ಕೊಡ್ತಾ ಇದೆ? ಆಶ್ರಯ ಕೊಡ್ತಾ ಇದೆ. ಆದ್ರೆ ತೋಟಗಾರನ ಏನ್ ಮಾಡ್ತಾ ಇದ್ದಾನೆ? ಸರಿ, ಯಜಮಾನನು ಕಡಿದು ಹಾಕೊಂತಿದ್ದಾನೆ. ಆದ್ರೆ ತೋಟಗಾರನ ಹೇಳ್ತಾ ಇದ್ದಾನೆ, ಅವಕಾಶ ಕೊಡ್ರಿ. ಯಾಕಂದ್ರೆ ಅದು ಒಂದು 40% ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದೆ. ಉಳಿದ 60% ಅದು ಮುಂದೆ ಫಲ ಕೊಡ್ಲಿಕ್ಕೆ ನಾನೇನ ಪ್ರಯತ್ನ ಮಾಡ್ತೀನಿ ಅಂತಾನೆ ತೋಟಗಾರ. ಆಮೇಲೆ ಇವತ್ತು ನಮ್ಮಲ್ಲಿ ಅನೇಕರು ದೇವರಿಗೆ 40% ಯೂಸ್ಫುಲ್ ಆಗಿದ್ದಾರೆ. ಆದ್ರೆ ದೇವರು ನಮ್ಮ ಹತ್ರ ಇಷ್ಟಪಡುವುದು 100%.
ಹಲ್ಲೆಲೂಯಾ. 100% ನಾವು ದೇವರಿಗೆ ಪ್ರಯೋಜನವಾಗಿರ್ಬೇಕಂತ ಹೇಳಿ ದೇವರು ಇಷ್ಟಪಡ್ತಾ ಇದ್ದಾನೆ. ಆದ್ರೆ ನಮ್ಮಲ್ಲಿ ನಾವು ಅನೇಕರು ಕೇವಲ 40% ನಾವು ಸರಿಯಾಗಿದ್ದುಕೊಂಡು ನಾವೇನ್ ಮಾಡ್ತೀವಿ, ನಮ್ಮನ್ನ ನಾವು ತೃಪ್ತಿ ಪಡಿಸ್ಕೊಳ್ತಾ ಇದ್ದೀವಿ. ಅಪ್ಪ ನಾ ಚರ್ಚೆಗೆ ಹೋಗ್ತೀನಪ್ಪ, ನಾ ದೇವರಲ್ಲಿ ಇದ್ದೀನಿ, ಓಕೆ ದೇವ್ರದೇನ ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ಇವತ್ತು ಅನೇಕರು ನಾವು ಹಂಗೆ ಇದ್ದೀವಿ. 40% ನಾನು ಸಭೆಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನನ್ನಷ್ಟಕ್ಕೆ ನಾನು ಇದ್ದೀನಿ ಅಂತ ಹೇಳಿ ಏನು ಮಾಡ್ಕೊಳ್ತೀವಿ ನಾವು, ನಮ್ಮಲ್ಲಿ ನಾವು ತೃಪ್ತಿ ಪಡಿಸಿಕೊಳ್ಳುತ್ತಾ ಇದ್ದೇವೆ. ನಾ ದೇವರಲ್ಲಿ ಇದ್ದೀನಿ ಅಂತ ಹೇಳಿ ನನ್ನಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಸಮಾಧಾನ ಪಡಿಸಿಕೊಳ್ಳುತ್ತಾ ಇದ್ದೇನೆ. ಇತರರಿಗೆ ನಾನು ಪ್ರಯೋಜನವಾಗಿಲ್ಲ. ಆಮೇಲೆ ಒಂದೇ ಕೆಲಸ ಮಾಡಿಕೊಂಡು ಎಲ್ಲದರಲ್ಲಿ ನಾನು ತೃಪ್ತಿ ಹೊಂದುತ್ತಾ ಇದ್ದೇನೆ. ಆದರೆ ದೇವರು ಇಷ್ಟಪಡುವಂಥದ್ದು ಯಾವುದು, 100% ನಾವು ದೇವರಲ್ಲಿ ಇರಬೇಕು ಎಂಬುದಾಗಿ. ಆದ್ರೆ ನಾವು ಇವತ್ತಿಗೆ ಎಷ್ಟು ಪರ್ಸೆಂಟೇಜ್ ಇದ್ದೀವಿ, 40% ದೇವರಿಗೆ ಯೂಸ್ ಆಗ್ತಾ ಇದ್ದೀವಿ. ಉಳಿದ 60% ನಾವು ಯೂಸ್ ಆಗ್ತಾ ಇಲ್ಲ. ಆಮೇಲೆ ಅದಕ್ಕೆ ಸಭಾಪಾಲಕನಾಗಿರುವಂತ ತೋಟಗಾರನು ಇನ್ನೂ ಸ್ವಲ್ಪ ಅವಕಾಶ ಕೊಡ್ರಿ, ಇನ್ನೂ ಸ್ವಲ್ಪ ಅವಕಾಶ ಕೊಡ್ರಿ, ಇನ್ನೂ ಸ್ವಲ್ಪ ಅವಕಾಶ ಕೊಡ್ರಿ ಅಂತ ಹೇಳಿ ನಿಮ್ಮನ್ನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೊ ನೀವು ಪರಿಪೂರ್ಣರಾಗುವಾಗ ಇವನಿಗೆ ಒಂದು ತೃಪ್ತಿ ಸಿಗತ್ತೆ, ದೇವರಿಗೆ ಇನ್ನೂ ಪರಿಪೂರ್ಣ ಏನಂದ್ರೆ ಒಂದು ಆಸಕ್ತಿ ಸಿಗತ್ತೆ. ಆಮೇಲೆ ಸೊ ದೇವರಿಗೆ ನಾವು ಪ್ರಯೋಜನವಾದ ಮರವಾಗಿರಬೇಕು. ಯಾಕಂದ್ರೆ ಇವತ್ತು ಅನೇಕರು ನಾನ್ ಚೆನ್ನಾಗಿದ್ದೀನಿ, ಇನ್ನೊಬ್ಬರ ಕೇಡು ಮಾಡ್ಲಿಲ್ಲ ಬಿಡು ಅಂತ ಹೇಳಿ ನಾವು ಸಮಾಧಾನ ಪಡಿಸ್ಕೊಳ್ತೇವೆ. ನಾನುಂಟು, ನನ್ನ ಕೆಲಸ ಉಂಟು ಅಂತ ಇದ್ದೀನಿ, ನಾನು ಯಾರಿಗೂ ಏನು ಕೇಡು ಬಯಸಲಿಲ್ಲಪ್ಪ ಅಂತೇಳಿ ನಮ್ಮನ್ನೇ ನಾವೇನು ಮಾಡ್ತೀವಿ, ನಾನು ಒಳ್ಳೆಯವ ಅಂತೇಳಿ ನಮ್ಮನ್ನೇ ನಾವು ಸಮಾಧಾನ ಪಡಿಸಿಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಆದರೆ ಆ ಮರ ಕೂಡ ಹಂಗೆ ಅನೇಕರಿಗೆ ಆಶ್ರಯ ಕೊಡ್ತಾ ಇತ್ತು, ಆದರೆ ಉಳಿದ ಕೆಲಸಗಳನ್ನು ಮಾಡ್ತಾ ಇಲ್ಲ ಅದು. ಆಮೇಲೆ ಹಲ್ಲೆಲೂಯಾ. ಸೊ ಯಾಕಂದ್ರೆ ನೀನು ಹೇಗೆ ಆಶ್ರಯ ಕೊಡ್ತೀಯೋ ಅವರಿಗೆ ಕೂಡ ಅನೇಕ ರೋಗಗಳು ಕಾಡುತ್ತಾ ಇದೆ, ಅನೇಕ ತೊಂದರೆಗಳು ಕಾಡುತ್ತಾ ಇದೆ, ಅನೇಕರು ಅಶ್ವಿಯಲ್ಲಿ ಇದ್ದಾರೆ, ಅನೇಕರು ಪಾಪದಲ್ಲಿದ್ದಾರೆ. ಅವರಿಗೆ ನೀನು ಪ್ರಯೋಜನವಾಗಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ಅನೇಕರು ನಾವೇನ್ ಮಾಡ್ತಾ ಇದ್ದೀವಿ, ನಾನು ಆರಾಮಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಇನ್ನೊಬ್ಬರಿಗೆ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತೇಳಿ ನಮ್ಮನ್ನೇ ನಾವೇನ್ ಮಾಡ್ಕೊಳ್ತೇವೆ, ನಾವು ತೃಪ್ತಿ ಪಡಿಸಿಕೊಳ್ತಾ ಇದ್ದೇವೆ. ಆದ್ರೆ ದೇವರು ಇದನ್ನು ನೋಡುವಂಥದ್ದು, ನೀನು ಇನ್ನೊಬ್ಬರ ಗಾಯಗಳ ಔಷಧಿಯಾಗಿರಬೇಕು, ಆಮೇಲೆ ಇನ್ನೊಬ್ಬರ ಹಸಿವೆಯನ್ನು ನೀಗಿಸುವಂತ ಅನ್ನ ಆಗಿರಬೇಕು ಅನ್ನೋದೇ ದೇವರ ಇಷ್ಟವಾಗಿದೆ. ಅದಕ್ಕೆ ಫಲಭರಿತ ಮರವಾಗಿರ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ನೀನು ಒಂದು ಮೊದಲ ಫಲ ಕೊಡಬೇಕಂದ್ರೆ ಯೋಹಾನನ ಪುಸ್ತಕ 15ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಏನದು ಇದೆಲ್ಲ ನೀವು ನೋಡದೇ ಹೇಳಬೇಕು. ಯೋಹಾನ 15:5ನೇ ವಚನ ಅಲ್ಲ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಸಾಕು. 5ನೇ ವಚನ, ಒಬ್ಬನು ನನ್ನಲ್ಲಿಯೂ ಮತ್ತು ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲಗಳನ್ನು ಕೊಡುವಂತವನಾಗಿರ್ತಾನೆ. ಆಮೇಲೆ ನಾನು ಫಲ ಕೊಡಬೇಕಂದ್ರೆ ನಾನು ದೇವರಲ್ಲಿಯೂ ದೇವರು ನನ್ನಲ್ಲಿಯೂ ಇದ್ರೆ ನಾನು ಏನ್ ಮಾಡ್ತೀನಂತೆ, ಹೆಚ್ಚಿನ ಫಲಗಳನ್ನು ಕೊಡುತ್ತೀನಿ. ಇಲ್ಲಾಂದ್ರೆ ಫಲ ಕೊಡ್ತೀನಿ ಅಷ್ಟೇ. ಆಮೇಲೆ ಫಲ ಕೊಡೋದಕ್ಕೂ ಹೆಚ್ಚಿನ ಫಲ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಫಲ ಕೊಡೋದಕ್ಕೂ ಹೆಚ್ಚಿನ ಫಲಗಳನ್ನು ಕೊಡ್ಲಿಕ್ಕೆ ಏನಿದೆ, ವ್ಯತ್ಯಾಸ ಇದೆ ಪ್ರಿಯರೇ. ಆಮೇಲೆ ಅಲ್ಲಲ್ಲಿ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಏನ್ ಮಾಡ್ತೀನಿ, ನಾನು ಹೆಚ್ಚಿನ ಫಲಗಳನ್ನು ಕೊಡುತ್ತೀನಿ. ಸೊ ದೇವರ ವಾಕ್ಯವು ನನ್ನಲ್ಲಿ ಇರೋದಾದರೆ, ವಾಕ್ಯವಾದ ದೇವರು ನನ್ನಲ್ಲಿ ಇರೋದಾದರೆ ನಾನು ಫಲ ಕೊಡುತ್ತೀನಿ. ಎಂತ ಫಲಗಳನ್ನು ಕೊಡುತ್ತೀನಿ? ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 22ನೇ ವಚನದಲ್ಲಿ ಇರುವಂತ ಆ 9 ಹಣ್ಣುಗಳು, 9 ಫಲಗಳು ನಾನು ಅಧಿಕವಾಗಿ ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ನಂಬಿಕೆ, ಉಪಕಾರ, ಕ್ಷಮೆದಮೆ, ಸಾಧುತ್ವ, ಇಂಥ 9 ಫಲಗಳನ್ನು ನಾನು ಏನ್ ಮಾಡ್ತಾ ಇರ್ತೇನೆ, ಇನ್ನೂ ಅಧಿಕವಾಗಿ ನಾನು ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ನನ್ನಲ್ಲಿ ಇದ್ರೆ ನಾನು ಏನ್ ಕೊಡ್ತೀನಿ, ಫಲ ಕೊಡ್ತೀನಿ. ಸೊ ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ಫಲ ಕೊಡುವಂತ ಮರವಾಗಿರಿ, ಫಲ ಕೊಡುವಂತ ಮರವಾಗಿರಿ, ಫಲ ಕೊಡುವಂತ ಮರವಾಗಿರಿ. ಆಮೆನ್. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕಂತೆ, ಫಲ ಕೊಡುವಂತ ಮರಗಳಾಗಿರ್ಬೇಕು. ಅಂದ್ರೆ ನಮಗೊಂದು ವಿಶೇಷತೆ ಇದೆ, ಅಂದ್ರೆ ನಮಗೊಂದು ಗೌರವ ಇದೆ, ಅಂದ್ರೆ ನಮಗೊಂದು ಸ್ಥಾನಮಾನ ಸಿಗತ್ತೆ.
ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ? ಇವತ್ತು ನನಗೆ ಸ್ಥಾನ ಬೇಕು, ನನಗೆ ಗೌರವ ಬೇಕು, ನನಗೆ ದುಡಿಮೆ ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಹೇಳಿ ಕೇವಲ ಒಂದು ಮರ ತರ ನಿಂತುಕೊಂಡಿದ್ರೆ ನಮಗೆ ಆ ಗೌರವ ಸಿಗೋದಿಲ್ಲ. ಇನ್ನೊಬ್ಬರಿಗೆ ಪ್ರಯೋಜನವಾಗುವಂತ ಹಣ್ಣು ಕೊಡುವಂತ ಮರವಾಗಿದ್ರೆ ಮಾತ್ರ ನಮಗೆ ಸ್ಥಾನಮಾನಗಳು ಸಿಗತ್ತೆ ಪ್ರಿಯರೇ. ಆಮೇಲೆ ಅಲ್ಲೆಲ್ಲೂಯ್ಯ, ದೇವರು ನನ್ನನ್ನು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತಾನೆ. ನಾನು ಹಣ್ಣನ್ನು ಕೊಡುವುದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಈಗ ಹಣ್ಣು ಬರಬೇಕಂದ್ರೆ ದೇವರ ವಾಕ್ಯ ನನ್ನಲ್ಲಿ ನೆಲೆಗೊಂಡಿರಬೇಕು. ಅಲ್ಲೆಲ್ಲೂಯ್ಯ, ಕೇವಲ ಒಂದು ದಿನಕ್ಕೆ ಒಂದು ಅಧ್ಯಾಯ ಓದಿದೆ ನನ್ನನ್ನು ನಾನು ಸಮಾಧಾನ ಪಡಿಸಿಕೊಂಡೆ ಅಂತ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ, ದಿನನಿತ್ಯ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ವಾಕ್ಯಗಳನ್ನು ನಾವೇನ್ ಮಾಡಬೇಕು, ಧ್ಯಾನ ಮಾಡಬೇಕು, ಓದಬೇಕು. ಅದು ಅರ್ಥ ಆಗುತ್ತೋ ಇಲ್ವೋ, ಆದ್ರೆ ವಾಕ್ಯಗಳನ್ನು ಓದುವಂಥದ್ದನ್ನು ಒಂದು ಅಭ್ಯಾಸವಾಗಿ ಇಟ್ಕೋಬೇಕು. ಏನ್ ಮಾಡ್ಕೋಬೇಕು? ಅಭ್ಯಾಸ. ಅಥವಾ ವಾಕ್ಯಗಳನ್ನು ಕೇಳುವಂಥದ್ದನ್ನ ಏನ್ ಮಾಡ್ಕೋಬೇಕು? ನಾವು ಒಂದು ಅಭ್ಯಾಸವಾಗಿ ಇಟ್ಕೋಬೇಕು. ಆ ವಾಕ್ಯ ಒಳಗೆ ಹೋಗ್ತಾ 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 ಅಜ್ಞಾನಿಗಳನ್ನ ಕೂಡ ದೇವರು ಜ್ಞಾನಿಯಾಗಿ ಮಾರ್ಪಡಿಸ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ನನಗೆ ಜ್ಞಾನನೇ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಅಲ್ಲೆಲ್ಲೂಯ್ಯ, ಯಾವಾಗ ವಾಕ್ಯ ಒಳಗೆ ಹೋಗ್ತಾ ಇರುತ್ತಾವೋ ಅವಾಗ ದೇವರು ನನಗೆ ಜ್ಞಾನವನ್ನು ಕೊಡುತ್ತಾನೆ. ಎಸ್, ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾನು ನಿಜವಾಗ್ಲೂ ಬೆಲೆಹೀನನು, ಆದರೆ ನನ್ನಲ್ಲಿ ಇರುವಂತ ಕ್ರಿಸ್ತನಿಂದ ನಾನು ಎಲ್ಲವನ್ನೂ ಮಾಡ್ಲಿಕ್ಕೆ ಶಕ್ತನಾಗಿದ್ದೀನಿ ಅಂತ ಪೌಲನು ಹೇಳ್ತಾನೆ. ಆಮೇಲೆ ಇವತ್ತು ದೇವರ ವಾಕ್ಯ ನನ್ನಲ್ಲಿ ಇದ್ರೆ ನಾನು ಹೆಚ್ಚಿನ ಫಲಗಳನ್ನು ಕೊಡುವಂತವನಾಗಿರುತ್ತೇನೆ. ಅಲ್ಲೆಲ್ಲೂಯ್ಯ. ಎರಡನೇದಾಗಿ ನಾವು ನೋಡೋದಾದ್ರೆ ಅದು ಔಷಧಿಯಾಗಿತ್ತು ಆ ಹಣ್ಣು. ಎಜ್ಜೇಕನಿಗೆ ಎಂಥ ರೋಗ ಇತ್ತು? ಇವತ್ತೇ ಸಾಯ್ತಾನೆ ಅನ್ನೋ ರೋಗ ಇತ್ತು. ಆಮೇಲೆ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ರೆ ಅದು ಕ್ಯಾನ್ಸರ್ ರೋಗಕ್ಕೆ ಹೋಲಿಕೆಯಾಗಿ ತೋರಿಸ್ತಾ ಇದ್ದಾರೆ. ಆಮೇಲೆ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಕ್ಯಾನ್ಸರ್ ರೋಗಕ್ಕೆ ಹೋಲಿಕೆಯಾಗಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಅಂತ ಒಂದು ಕ್ಯಾನ್ಸರ್ ರೋಗಕ್ಕೆ ಒಂದು ಔಷಧಿಯಾಗಿ ಇದ್ದಿದ್ದು ಯಾವುದಂದ್ರೆ ಅಂಜರದ ಹಣ್ಣು. ಆಮೇಲೆ ಅಲ್ಲೆಲ್ಲೂಯ್ಯ, ಏಸಾಯ ಆಗಿನ ಕಾಲದಲ್ಲಿ ಪ್ರವಾದಿಯಾಗಿದ್ದಂತ ಏಸಾಯ ಇವನ್ ಆರಾಮಾಗ್ಬೇಕಂತ ಏನ್ ತಗೊಂಡ್ ಬರಕ್ ಹೇಳಿದ? ಅಂಜರದ ಹಣ್ಣನ್ನು ತಗೊಂಡ್ ಬರ್ರಿ ಅಂತ ಹೇಳಿದ. ಇದು ನಮ್ಗೆ ಗೊತ್ತಿಲ್ಲ, ಎಷ್ಟು ಸಾರಿ ಇದನ್ನು ಓದಿರ್ತೀವಿ ನಾವು. 6ನೇ ವಚನ ತನಕ ಓದಿ ಓಕೆ ಸಮಾಧಾನ ಮಾಡ್ಕೊಂಡಿರ್ತೀವಿ. ಅದೇ ಅಲ್ಲಿ ತನಕ ನಾವು ಮುಂದೆ ಹೋಗೋದೇ ಇಲ್ಲ. ಅದೆಲ್ಲೂ 6ನೇ ವಚನ ತನಕ ಅವನ್ ಪ್ರಾರ್ಥನೆ ಮಾಡಿದ, ಗೋಡೆ ತೆರಿಗೆ ಪ್ರಾರ್ಥನೆ ಮಾಡಿದ, ಅವನ ಆಯುಷ್ಯಗಳನ್ನು ದೇವರು ಎಷ್ಟು ಮಟ್ಟಿಗೆ ಹೆಚ್ಚಿಸಿದ್ರು? 15 ವರ್ಷ ಹೆಚ್ಚಿದ್ರು. ಆದ್ರೆ 15 ವರ್ಷ ಆಯುಷ್ ಮುಂದೆ ಹೋಗ್ಲಿಕ್ಕೆ ಕಾರಣವಾಗಿದ್ದು ಯಾವ್ದಂದ್ರೆ ಅಂಜೂರದ ಹಣ್ಣು. ಅದನ್ನ ಮರೆತು ಬಿಟ್ಟಿದ್ದೀವಿ. ಆಮೇಲೆ ಅಲ್ಲೆಲ್ಲೂಯ್ಯ, ಅದು ಹಿಂದಿನ, ಯಾಕಂದ್ರೆ ಇಲ್ಲಿ ಓದಿದ ತಕ್ಷಣ ತೃಪ್ತಿ ಆಗ್ಬಿಡ್ತೀವಿ ನಾವು. ಇವತ್ತು ಅನೇಕರು ನಾವು ಅರ್ಧ ತಿಳಿದುಕೊಂಡು ನಾವೇನ್ ಮಾಡ್ತಾ ಇದ್ವಿ, ತೃಪ್ತಿಯಾಗಿದ್ದೀವಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಇನ್ನು ನಾವು ಪರಿಪೂರ್ಣರಾಗಲಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ಅವನಿಗೆ 15 ವರ್ಷ ಹೆಚ್ಚಾಗ್ಲಿ ಕಾರಣ ಏನಂದ್ರೆ ಈ ಅಂಜರದ ಹಣ್ಣು. ಎಷ್ಟು ಚೆನ್ನಾಗಿ ಅವನು ಹೇಳ್ತಾ ಇದ್ದಾನೆ, ಹೋಗ್ರಿ ಅಂಜರದ ಹಣ್ಣನ್ನ ತಗೊಂಡ್ ಬರ್ರಿ. ತಗೊಂಡ್ ಬಂದು ಆ ಒಂದು ಹುಣ್ಣುಗಳ ಮೇಲೆ, ಗಾಯಗಳ ಮೇಲೆ ಹಣ್ಣನ್ನು ಏನ್ ಮಾಡ್ತಿದ್ನಂತೆ, ಹಿಂಡಿದ. ಆಗ ಆ ಒಂದು ಗಾಯಗಳು ವಾಸಿ ಆಯ್ತು. ಆಮೇಲೆ ಆ ರೋಗ ಅವನನ್ನು ಬಿಟ್ಟು ಹೋಯ್ತು. ಎಂತ ದೊಡ್ಡ ಮರಣಕ್ಕೆ ಹೋಗ್ತಾ ಇರುವಂತ ಒಂದು ರೋಗವನ್ನ ವಾಸಿ ಮಾಡುವಂತ ಒಂದು ಕೆಪಾಸಿಟಿ ಅಂಜರದ ಹಣ್ಣಕ್ಕಿತ್ತು. ಇವತ್ತು ನಿನ್ನನ್ನು ನನ್ನನ್ನು ದೇವರು ಹಾಗೆ ಇಡಬೇಕಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರ ಗಾಯಗಳನ್ನ ಕಟ್ಟುವಂತ ಔಷಧಿಗಳಾಗಿ ನಾವು ಇರ್ಬೇಕಂತ ದೇವರ ಇಷ್ಟ. ಅಲ್ಲೆಲ್ಲೂಯ್ಯ. ಎಷ್ಟೋ ಜನ ಇನ್ನು ಸಾಯ್ತಾ ಇದ್ದಾರೆ, ಪಾಪದಲ್ಲಿಯೂ ಶಾಪದಲ್ಲಿಯೂ ಅನೇಕ ಒಂದು ರೋಗದಲ್ಲಿ ಸಾಯ್ತಾ ಇದ್ದಾರೆ. ಅಂತವರಿಗೆಲ್ಲರಿಗೂ ಇವತ್ತು ನಾವು ಒಂದು ಔಷಧ ಆಗಿರ್ಬೇಕು. ಅದಕ್ಕೆ ದೇವರು ನಮ್ಮನ್ನ ಇನ್ನೂ ಇಟ್ಟಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ಲೋಕದ ವೈದ್ಯರುಗಳು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ, ಈ ಲೋಕದ ಜ್ಞಾನಿಗಳು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಆದ್ರೆ ಅಜ್ಞಾನಿಯು ಬೆಳಹೀನರು ಆಗಿರುವಂತ ನನಗೆ ದೇವರ ಒಂದು ಅಮೂಲ್ಯವಾದ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನಂದ್ರೆ ಎಷ್ಟು ಮಟ್ಟಿಗೆ ದೇವರು ನನ್ನ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ಇನ್ನೊಬ್ಬರ ಗಾಯಗಳನ್ನು ಕಟ್ಟುವಂತ ಔಷಧಿಗಳಾಗಿರ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಇನ್ನೊಬ್ರು ಕೆಳಗೆ ಬಿದ್ದು ಸಾಯ್ತಾ ಇದ್ದಾರಂದ್ರೆ ಅದನ್ನ ನೋಡಿ ಸಂತೋಷ ಪಡದೆ ನನ್ನಲ್ಲಿ ನಾನು ಭಾರವಾಗಿ ಅವ್ರಿಗಾಗಿ ಹೋಗಿ ಪ್ರಾರ್ಥನೆ ಮಾಡುವಾಗ ಅವ್ರು ಬಾಯಿಸದೆ ಹೋಗ್ಲಿ, ಆದರೆ ನನ್ನ ಕರ್ತವ್ಯ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡುವಂತ ಅದನ್ನೇ ದೇವರು ನನ್ನ ಕಳಿಸ್ತಾ ಇದ್ದ. ಅಲ್ಲೆಲ್ಲೂಯ್ಯ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಇದ್ದಾಗಲೂ ಅಲ್ಲೆಲ್ಲರೂ ಏನ್ ಮಾಡ್ತಿದ್ರು, ಹೀಯಾಳಿಸ್ತಿದ್ರು, ಬೈತಿದ್ರು. ಆದ್ರೆ ಯೇಸು ಸ್ವಾಮಿ ಹೇಳಿದ ಒಂದು ಮಾತು, ತಂದೆಯೇ ಇವರನ್ನೇನ್ ಮಾಡು, ನೀನು ಕ್ಷಮಿಸು, ಕೋಪ ಮಾಡ್ಕೋಬೇಡ, ತಿಳಿಯದೇ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮೇಲೆ ಕೂಗಾಡುವವರು, ನಮ್ಮ ಮೇಲೆ ದೊರೆತನ ಮಾಡುವವರು, ನಮಗೆ ತೊಂದರೆ ಕೊಡೋರು ಎಲ್ಲರೂ ತಿಳಿಯದೇ ಮಾಡ್ತಾ ಇದ್ದಾರೆ. ದೇವರೇ ಅವನ್ನ ರಕ್ಷಿಸು ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ನಿನ್ನ ರುಚಿ ನೋಡ್ಲಿಲ್ಲ ಅವ್ರು ಇನ್ನು. ನಿನ್ನ ಒಂದು ವೇಳೆ ರುಚಿ ನೋಡಿದ್ರೆ ಅವ್ರು ನಿನ್ನ ಏನ್ ಮಾಡ್ತಿದ್ದಿಲ್ಲ, ಬಿಡ್ತಿದ್ದಿಲ್ಲ. ಅಲ್ಲೆಲ್ಲೂಯ್ಯ.
ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಎಂಥದನ್ನೋದು ನಾವೇನ್ ಮಾಡಬೇಕು, ರುಚಿ ನೋಡಿ ತಿಳಿದುಕೊಳ್ಳಬೇಕು. ಆ ಔಷಧ ನನಗೆ ಸಿಕ್ಕೈತಿ, ಆ ದೇವರ ವಾಕ್ಯ ಔಷಧ ನನಗೇನಾಗಿತ್ತು, ಸಿಕ್ಕೈತಿ. ಅದು ನನ್ನ ಎಲುಬುಗಳಿಗೆ ಅದು ಹೆಂಗಿದೆ, ಔಷಧ ಆಗಿದೆ ಅಂತ ಜ್ಞಾನೋಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ನನ್ನ ಹೃದಯಕ್ಕೆ ಅದು ಏನು ಕೊಡುತ್ತೆ, ಬಲವನ್ನು ಕೊಡುತ್ತೆ. ಕಾರಣ ಅದನ್ನು ರುಚಿ ನೋಡಿದ್ದೆ. ಇನ್ನು ರುಚಿ ನೋಡೋದು ಎಷ್ಟೋ ಜನ ಇದ್ದಾರಲ್ಲ, ಅವರಿಗೆ ನಾನು ಪ್ರಯೋಜನವಾಗಿ ತಗೊಂಡೋಗಿ ಕೊಡಬೇಕು. ಗೊತ್ತಿದ್ರು ಬಚ್ಚಿಡಬಾರ್ದು. ಆಮೇಲೆ ಗೊತ್ತಿದ್ರೆ ಏನು ಮಾಡಬಾರ್ದು, ನಾವು ಬಚ್ಚಿಡಬಾರ್ದು. ಗೊತ್ತಿದ್ದರನ್ನ ತಗೊಂಡೋಗಿ ನಾವೇನು ಮಾಡಬೇಕು, ಕೊಡಬೇಕು. ಈಗ ನನಗೊಂದು ರೋಗ ಬಂದಿದೆ, ಆ ರೋಗದಲ್ಲಿ ನಾನು ನೆರಳಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ನನಗೆ ಏನೇನೆಲ್ಲ ಔಷಧ ಗೊತ್ತಾಯ್ತೋ, ಏನೇನೆಲ್ಲ ನನಗೆ ಪ್ರಯೋಗ ಮಾಡಿದ್ರು, ಅದರಲ್ಲಿ ನಾನು ಎಷ್ಟೆಲ್ಲ ಗುಣ ಹೊಂದಿದ್ದೇನೋ, ಇನ್ನೊಬ್ಬರು ಆ ರೋಗದಲ್ಲಿ ಇದ್ದಾಗ ನಾನು ಏನು ಮಾಡ್ತೀನಿ, ಅವ್ರಿಗೆ ನಾನು ಸಜೆಕ್ಟ್ ಮಾಡ್ತೇನೆ. ಆಮೇನ್, ಹಲ್ಲೆಲೂಯಾ. ಇದನ್ನ ಮಾಡ್ರಿ, ಸೊ ನಾನು ಹಿಂಗ್ ಮಾಡಿದೆ, ನಾನು ಆರಾಮಾಗಿದೆ, ನೀವು ಹಿಂಗ್ ಮಾಡುವಾಗ ನಿಮಗೂ ಏನಾಗತ್ತೆ, ಅದು ಆರಾಮಾಗತ್ತೆ ಅಂತೇಳಿ ಈ ಲೋಕದಲ್ಲಿ ಸಿಗುವಂತ ಔಷಧ ನಾವೇನ್ ಮಾಡ್ತೀವಿ, ಅವರಿಗೆ ಹೇಳ್ತೀವಲ್ಲ. ಸೊ ಈ ಲೋಕದಲ್ಲಿ ಸಿಗುವಂತ ಔಷಧನ ಹೇಳೋದಕ್ಕಿಂತಲೂ ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ಔಷಧಿ ದೇವರ ವಾಕ್ಯ, ಅದನ್ನ ಕೂಡ ನಾವು ಹೇಳುವಂತವರಾಗಿರ್ಬೇಕು. ಅದು ನಮ್ಮ ಕರ್ತವ್ಯ. ಆಮೇನ್, ಹಲ್ಲೆಲೂಯಾ. ಸೊ 40% ಅಷ್ಟೇ ನಾವೇನ್ ಮಾಡ್ತಾ ಇದ್ದೇವೆ, ಸರಿಯಾಗಿದ್ದೇವೆ. ಇನ್ನು ನಾವು ಸರಿಯಾಗಬೇಕಾಗಿರೋದು 60% ಸರಿ ಆಗ್ಬೇಕು ನಾವಿನ್ನು. ಆಮೇಲೆ ಹಲ್ಲೆಲೂಯಾ. ನೆರಳು ಕೊಡ್ತಾ ಇದ್ದೇವೆ, ನೆರಳು ಮಾತ್ರ ಕೊಟ್ರೆ ಸಾಲೋದಿಲ್ಲ, ಹಣ್ಣು ಕೊಡುವಂತವರಾಗಿರ್ಬೇಕು, ಇನ್ನೊಬ್ಬರಿಗೆ ಗಾಯ ಕಟ್ಟುವಂತವರಾಗಿ ಇರಬೇಕು. ಅದನ್ನು ದೇವರು ಏನ್ ಮಾಡ್ತಾ ಇದ್ದಾನೆ, ಇಷ್ಟಪಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯದಲ್ಲಿ ನೋಡ್ತೀವಿ, 1ನೇ ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನ. 1ನೇ ಕೊರಿಂಥಿಯ 10:24. ಪ್ರತಿಯೊಬ್ಬನು ತನ್ನ ಸ್ವಂತ ಹಿತವನ್ನ ಚಿಂತಿಸದೆ ಪರ ಹಿತವನ್ನ ಚಿಂತಿಸುವವನಾಗಿರಲಿ. ಇದೇ ದೇವರ ಚಿತ್ತ. ಏನ್ರಿ, ನಾನ್ ಮಾತ್ರ ಚೆನ್ನಾಗಿದ್ರೆ ಸಾಕು ಅನ್ನೋದನ್ನ ಬಿಟ್ಬಿಡ್ಬೇಕಂತ ಅದನ್ನೇ ಹೇಳಿದೆ. ತನ್ನ ಸ್ವಯ ಬುದ್ಧಿಯ ಮೇಲೆ ಮನಸ್ಸಿಡಬೇಡ. ಏನ್ ಮಾಡ್ಬೇಡ್ರಿ, ಮನಸ್ಸಿಡಬೇಡ. ಹಲ್ಲೆಲೂಯಾ. ಸೊ ನನ್ನ ಸ್ವಂತ ಚಿತ್ತವನ್ನೇ, ಸ್ವಂತ ಇಷ್ಟವನ್ನೇ ಏನ್ ಮಾಡಬೇಡ, ನೀನು ಬಯಸಬೇಡ. ಅದಕ್ಕೋಸ್ಕರ ಚಿಂತೆ ಮಾಡಬೇಡ. ಪರ ಹಿತವನ್ನ ಚಿಂತಿಸುವವನಾಗಿರು, ಇನ್ನೊಬ್ಬರ ಬಗ್ಗೆ ಕಾಳಜಿ ಮಾಡುವವನಾಗಿರು, ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡುವವನಾಗಿರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಆಮೇಲೆ ಹಲ್ಲೆಲೂಯಾ. ಅನೇಕರು ನಮಗೆ ಇವತ್ತಿಗೆ ಹೇಳುವಂತ ಮಾತು, ನಾಳೆ ನಿಮಗೂ ಮಕ್ಕಳು ಮರಿ ಇದಾರ ನೋಡ್ರಿ, ನಾಳೆ ಅವ್ರ ಜೀವನ ನೋಡ್ರಿ, ಅವ್ರನ್ನ ಕಾಳಜಿ ಮಾಡ್ರಿ, ಅವ್ರದ್ದು ನೋಡ್ರಿ, ಇವ್ರದ್ದು ನೋಡ್ರಿ ಅಂತ ನಾನು ಯಾರ ಬಗ್ಗೆ ಚಿಂತೆ ಮಾಡೋದೇ ಇಲ್ಲ. ಆಮೇಲೆ ಹುಟ್ಟಿಸಿದ ದೇವರಿಗೆ ಬೆಳೆಸ್ಲಿಕ್ಕೂ ಗೊತ್ತಿರುತ್ತೆ, ನಡೆಸ್ಲಿಕ್ಕೂ ಗೊತ್ತಿರುತ್ತೆ. ಆಮೇಲೆ ಅದ್ರ ಅರ್ಥ ಆಯ್ತಲ್ಲ. ಹಲ್ಲೆಲೂಯಾ. ನನ್ನ ಮಕ್ಕಳು, ನನ್ನ ಕುಟುಂಬ ಅಂತ ಹೇಳಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿದ್ದಿಲ್ಲ. ಹಲ್ಲೆಲೂಯಾ. ನನ್ನ ಬಂಧು ಬಳಗ ಎಲ್ಲ ಇದೆ. ಬೆಂಗಳೂರು ದಾಟಿ ಹೋದ್ರೆ ನನ್ನ ಎಲ್ಲಾ ಬಂಧು ಬಳಗೂ ಇದೆ. ಹಲ್ಲೆಲೂಯಾ. ಆದ್ರೆ ಅವರೆಲ್ಲರನ್ನು ಬಿಟ್ಟು ಇಷ್ಟು ದೂರದಲ್ಲಿ ಬಂದು ನಾನು ಇಲ್ಲಿ ಇರ್ಲಿಕ್ಕೆ ಉದ್ದೇಶ ಏನು, ದೇವರ ಪ್ರೀತಿ, ದೇವರ ವಾಕ್ಯ, ದೇವರ ದರ್ಶನ. ಹಲ್ಲೆಲೂಯಾ. ಈಗಿಲ್ಲಪ್ಪ, ನನಗೆ ಬಂಧು ಬಳಗನೇ ಬೇಕು, ನನಗೆ ಅವರೇ ಬೇಕು, ನನ್ನ ಮಕ್ಕಳಿಗೆ ನಾಳೆ ಅವ್ರು ಬೇಕು, ನನ್ನ ಮಕ್ಕಳಿಗೆ ಇವ್ರು ಬೇಕಂತ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಸೆಟ್ಲ್ ಆಗ್ತಿದ್ದೆ. ಈಗಲೂ ನಾನು ಆ ಕಡೆ ಹೋದ್ರೆ ದುಡಿಲಿಕ್ಕೆ ಆರಾಮ 70-80 ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ನನಗೆ. ನಾನು ಆರಾಮಾಗಿ ಹೋಗಿ ನನ್ನ ಬಂಧು ಬಳಗಗಳ ಜೊತೆಗೆ ಸೇರಿ ಏನ್ ಮಾಡ್ಬೋದು, ನಾನು ಆರಾಮಾಗಿ ಇರ್ಬೋದು. ಆದರೆ ಅದೆಲ್ಲವನ್ನು ತ್ಯಜಿಸಿ ಇವತ್ತು ಈ ಸತ್ಯ ವಾಕ್ಯಗಳನ್ನು ಹಿಡಿದುಕೊಂಡು ಇವತ್ತು ನಾನು ಜೀವಿಸ್ತಾ ಇದ್ದೀನಿ ಅಂದ್ರೆ ಒಂದೇ ಒಂದು ಉದ್ದೇಶ, ನಾನು ದೇವರಿಗೆ ಪ್ರಯೋಜನವಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಯಾರು ಇಲ್ಲ ಇವತ್ತು ಅನೇಕರು, ನಾನು ಯಾರಾದ್ರೂ ಕೇಳಿದ್ರೆ ನೀವು ಎಲ್ಲಿದ್ರಂದ್ರೆ ಇಲ್ಲೇ ಇರ್ತೀವಿ, ಎಷ್ಟು ವರ್ಷ ಆಯ್ತು, ಇಲ್ಲಿ ಏನೈತಿ ಅಂತ ಇಲ್ಲಿ ಇರ್ತೀರಿ ಅಂತ ಕೇಳ್ತಾರೆ. ಇವತ್ತಿಗೆ ಅಣ್ಣಲ್ಲಿ ಕೇಳೋದು, ನನ್ನ ನೋಡಿ ಕೇಳೋದು, ಇಲ್ಲಿ ಯಾರದಾರ ನಿಮ್ ಬಂಧು ಬಳಗ ಇದ್ದಾರ? ಇಲ್ಲ. ಮತ್ತೆ ನಿಮಗೆ ಏನಾದ್ರು ಬೇಕಾದವರು ಇಲ್ಲಿದ್ದಾರ? ಇಲ್ಲ. ಮತ್ತೆ ಇಲ್ಲಿ ಬಂದು ಎದಕ್ಕೆ ನೀವು ಇದ್ದೀರಿ ಕೇಳ್ತಾರೆ ನನಗೆ. ಆಮೇಲೆ ಹಲ್ಲೆಲೂಯಾ. ಒಟ್ಟೆ ಎಲ್ಲಿ ಇದ್ರೆ ಏನ್ರಿ, ಒಟ್ಟ ದೇವರು ನಡೆಸ್ತಾ ನಾನು ಅಂತ ಅಷ್ಟೇ ಹೇಳಿ ಬರ್ತಾ ಇರ್ತೀನಿ. ನಾನು ಇಲ್ಲಿ ಇರುವಂತ ಉದ್ದೇಶ ದೇವರಿಗೆ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಕರೆದ ಆತನು ನಂಬಿಗಸ್ತನು. ಹಲ್ಲೆಲೂಯಾ. ಅನೇಕರಿಗೆ ಅವ್ರ ಮನಸ್ಸೆಲ್ಲ ಬಂಧು ಬಳಗ ಎಲ್ಲಿದೆಯೋ ಅಲ್ಲೇ ಹೋಗಿರ್ಬೇಕಂತದ. ಹಲ್ಲೆಲೂಯಾ. ನನ್ನ ಬಂಧು ಬಳಗ ನೆಂಟ್ರ ಎಲ್ಲವೂ ದೇವರು, ಸಭೆ. ಆಮೇಲೆ ಹಲ್ಲೆಲೂಯಾ. ದೇವರು ಮೊದಲು ನನಗೆ ದೇವರು, ಆಮೇಲೆ ದೇವರು ನನಗೆ ಕೊಟ್ಟಿರುವಂತ ಸಭೆ. ಆದ ಕಾರಣ ಸಭೆಯವರಿಗಾಗಿ ನಾನು ಮುಂದೆ ನಿಂತುಕೊಳ್ತೀನಿ, ಸಭೆಯವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ಸಭೆಯವರು ನನಗಿದ್ದಾರೆ ಅಂತ ಒಂದು ಭರವಸೆ ನನಗಿದೆ. ಸೊ ದೇವರು ನನಗೆ ಉತ್ತಮವಾದ ಒಂದು ಸಭೆಯನ್ನು ಕೊಟ್ಟಿದ್ದನ್ನು ನಾನು ನಂಬುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಸೊ ನನ್ನ ಸಭೆ ಇದೆ, ನನ್ನ ದೇವರಿದ್ದಾನೆ, ಇದಕ್ಕೆ ಮೇಲೆ ನನಗೇನ್ ಬೇಕು, ನಾನು ಸಂತೋಷವಾಗಿದ್ದೇನೆ. ಬಂಧು ಬಳಗ ಅವರು ಇವರ ಮಧ್ಯದಲ್ಲಿ ಇದ್ದು
ಸಂತೋಷ ಪಡೋದಕ್ಕಿಂತಲೂ ದೇವರ ರಾಜ್ಯದಲ್ಲಿ ಇದ್ದು ಸಂತೋಷ ಪಡುವುದು ನನಗೆ ಸಂತೋಷವಾಗಿದೆ. ಆಮೇಲೆ ಸೊ ಈ ಸಂತೋಷ ನನಗೆ ಶಾಶ್ವತವಾಗಿ ದೇವರು ಕೊಟ್ಟಿದ್ದಾನೆ. ಯಾವ್ದ ಕಾರಣ, ಈ ಅಂಜೂರದ ಮರವನ್ನ ದೇವರು ನಟ್ಟಿದ್ದು ಅದರಲ್ಲಿ ಹುಡುಕುವಂಥದ್ದು ಒಂದೇ ಒಂದು ಉದ್ದೇಶ, ನಾವು ಇತರರಿಗೆ ಪ್ರಯೋಜನವಾಗಿರಬೇಕು. ನಾವು ಇತರಿಗೆ ಏನಾಗಿರ್ಬೇಕ್ರಿ? ಪ್ರಯೋಜನವಾಗಿರಬೇಕು. ಅಲ್ಲೆಲೂಯ್ಯ. ಕೇವಲ ನಾವು ನೆರಳು ಕೊಡೋದು ಮಾತ್ರವಿಲ್ಲ, ಹಣ್ಣನ್ನು ಕೊಡುವಂತವರಾಗಿರ್ಬೇಕು. ಕೇವಲ ಹಣ್ಣನ್ನು ಕೊಡುವಂತ ಮಾತ್ರ ಅಲ್ಲ, ಔಷಧಿಯಾಗಿ ಕೂಡ ನಾವೇನ್ ಮಾಡಬೇಕು? ದೇವರಿಗೆ ಉಪಯೋಗವಾಗಬೇಕು. ಅಲ್ಲೆಲೂಯ್ಯ. ಇವತ್ತು ಈ ಲೋಕದಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಅವರೆಲ್ಲರ ಲೆಕ್ಕವನ್ನು ದೇವರು ನಿನ್ನ ಕೈನಲ್ಲಿ ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಒಂದು ವೇಳೆ ದೇವರ ವಾಕ್ಯ ಗೊತ್ತಿಲ್ಲದೆ ಸಾಯ್ತಾನಂದ್ರೆ ಅದಕ್ಕೆ ನೀನು ನಾನು ಲೆಕ್ಕ ಕೊಡಬೇಕು. ಆಮೇಲೆ ವಾಕ್ಯ ಹೇಳ್ತಾ ಇದೆ, ನೀನು ದೇವರ ವಾಕ್ಯಗಳನ್ನು ಸಾರು, ದೇವರ ವಾಕ್ಯಗಳನ್ನ ಸಾರು. ನಂಬಿ ರಕ್ಷಣೆ ಹೊಂದಿದ್ರೆ ನೀನು ಅವನು ಕೂಡ ಪರಲೋಕ ರಾಜ್ಯಕ್ಕೆ ಬರ್ತೀವಿ. ಒಂದ್ ವೇಳೆ ನಂಬಿ ಅವನ ರಕ್ಷಣೆ ಹೊಂದಲಿಲ್ಲ ಅಂದ್ರೆ ಅವನ ಬಿಟ್ಟು ಬಿಡ, ಅವನ ದೋಷವನ್ನು ದೇವ್ರು ನೋಡ್ಕೊಳ್ತಾರೆ, ನೀನಾದ್ರೂ ಪರಲೋಕ ರಾಜ್ಯಕ್ಕೆ ಬರ್ತಿ. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ನೀನು ಅವಕಾಶ ಇದ್ರೂ ವಾಕ್ಯಗಳನ್ನು ಸಾರದೆ ಹೋದ್ರೆ ಅವನ ಪಾಪವು ನಿನ್ನ ತಲೆ ಮೇಲೆ ಬರುತ್ತೆ ಅಂತ ದೇವರು ಹೇಳಿದ್ದಾನೆ. ಅರ್ಥ ಆಯ್ತಲ್ಲ? ನಾವೆಲ್ಲರೂ ಪರಿಶುದ್ಧರಾಗಿದ್ದೇವೆ, ನಾವೆಲ್ಲರೂ ನೀತಿವಂತರಾಗಿದ್ದೇವೆ ಅಂತೇಳಿ ನಾವು ಅನ್ಕೊಂಡಿದ್ದೇವೆ. ಆದ್ರೆ ದೇವರ ವಾಕ್ಯದ ಆಧಾರದ ಮೇರೆಗೆ ನೀನು ಎಲ್ಲರಿಗೂ ದೇವರ ಸ್ವಾರ್ಥಿನ ಏನ್ ಮಾಡ್ಬೇಕು? ಸಾರಬೇಕು. ಅವ್ನು ನಂಬಿದ್ರು ನಂಬಲಿಲ್ಲ ಅಂದ್ರೆ ಸಾರುವಂತ ನಿನ್ ಕರ್ತವ್ಯ. ನಂಬಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ, ಅದು ದೇವರು ನೋಡ್ಕೊಳ್ತಾ ನೀನಾದ್ರೂ ಪರಲೋಕ ರಾಜ್ಯದಲ್ಲಿ ಇರ್ತಿ. ಆಮೇಲೆ ಒಂದು ವೇಳೆ ನೀ ಸುವಾರ್ತೆ ಸಾರದೆ ಹೋದ್ರೆ ಅವನ ಲೆಕ್ಕ ನಿನ್ನ ತಲೆ ಮೇಲೆ ಇರುತ್ತೆ. ಆಮೇಲೆ ಇದನ್ನ ನಾವು ಅರ್ಥ ಮಾಡಿಕೊಂಡು ಏನ್ ಮಾಡ್ಬೇಕು ಪ್ರಿಯರೇ? ಜೀವನ ಮಾಡಬೇಕು. ಹಲ್ಲೆಲೂಯಾ. ಸೊ ದೇವರ ವಾಕ್ಯಗಳು ನಮಗೆ ಏನ್ ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ಕೇವಲ ನಾವು 40% ಇಲ್ಲ, ಇಲ್ಲಿ ನಾವು ಹೆಂಗಿರ್ಬೇಕು? 100%. ಈ ಸಾಕನ್ನು ಬರಗಾಲದಲ್ಲಿ ಬೀಜಗಳನ್ನು ಬಿತ್ತಿದಾಗ ಅದೇ ವರ್ಷದಲ್ಲಿ ಎಷ್ಟು ಶೇಕಡವನ್ನು ಕೊಯ್ದುಕೊಂಡನು? 100% ಕೊಯ್ದುಕೊಂಡನು. ಇವತ್ತ 100 ದೇವರಿಗೆ ಪರಿಪೂರ್ಣ. ದೇವರ ಮಂದೆಯಲ್ಲಿ ಎಷ್ಟು ಕುರಿಗಳಿತ್ತು ಅಂದ್ರೆ 100 ಕುರಿಗಳಿತ್ತಂತೆ. ಅದರಲ್ಲಿ ಒಂದು ಕುರಿ ಏನಾಗಿತ್ತು? ಕಳೆದು ಹೋಗಿತ್ತು. ಆಗ ದೇವರು ಏನ್ ಮಾಡಿದ? ಆ 99 ಕುರಿಗಳನ್ನ ಬಿಟ್ಟು ಕಳೆದು ಹೋದ ಒಂದು ಕುರಿನ ಏನ್ ಮಾಡಿದ್ನಂತೆ ಅವನು ಹುಡುಕೊಂಡು ಹೋಗಿದ್ದ. ಯಾಕೆ? ಹೋದ್ರೆ ಹೋಗ್ಲಿ, ಒಂದ ತಾನೆ, 99 ಇದೆ ಅಂತ ಖುಷಿ ಪಡ್ಬೇಕಾಗಿತ್ತಲ್ಲ. ಅವನೇನ್ ಮಾಡ್ಲಿಲ್ಲ, ಖುಷಿ ಪಡ್ಲಿಲ್ಲ. ಪರಿಪೂರ್ಣತೆ ಇಲ್ಲ, 100 ಇರಬೇಕು ಅಂತೇಳಿ ದೇವರು ಇಷ್ಟಪಟ್ಟು ಕಳೆದು ಹೋಗಿದ್ದನ್ನು ಹೋಗಿ ಹುಡುಕಿಕೊಂಡು ಅದು ಸಿಕ್ಕಿ ತಗೊಂಡು ಬಂದು ಮಂದೆಯಲ್ಲಿ ಸೇರಿಸಿದ ಮೇಲೆನೆ ಅವನಿಗೆ ಸಂತೋಷ ಆಯ್ತು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ 1% ಕೂಡ ಏನಾಗಬಾರ್ದು? ಕಡಿಮೆ ಆಗಬಾರ್ದು. 100% ನಾವು ದೇವರಿಗೆ ಯೂಸ್ ಆಗಬೇಕು. 100% ದೇವರು ನನ್ನ ಉಪಯೋಗಿಸಬೇಕು, ನಾನು 100% ದೇವರನ್ನ ಆತುಕೊಳ್ಳಬೇಕು. ಅದರಲ್ಲಿ ಅಂದ್ರೆ ನಾನು ಗೌರವವಾಗಿರುವಂತ ಒಂದು ಅಂಜೂರದ ಮರವಾಗಿರುತ್ತೇನೆ, ನೆರಳು ಕೊಡುತ್ತೇನೆ, ಹಣ್ಣು ಕೊಡುತ್ತೇನೆ, ಔಷಧ ಆಗಿರುತ್ತೇನೆ. ನನ್ನ ಮೂಲಕವಾಗಿ ಅನೇಕರು ಆನಂದ ಪಡುತ್ತಾರೆ. ಹಲ್ಲೆಲೂಯಾ. ಸೊ ದೇವರ ಈ ವಾಕ್ಯ ನಮಗೆ ಏನ್ ಮಾಡಿಕೊಡಲಿ ಪ್ರಿಯರೇ? ಆಶೀರ್ವಾದ ಮಾಡಿಕೊಡಲಿ. ಪ್ರಾರ್ಥನೆಗಾಗಿ ನಾವು ಹೋಗೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಕೇಳಿದ ಈ ಒಂದು ವಾಕ್ಯದ ಮೇರೆಗೆ ಕೇವಲ ಅಂಜೂರದ ಮರ ಕರ್ತನೆ ನೆರಳು ಕೊಡೋದು ಮಾತ್ರವಿಲ್ಲ, ಹಸಿವೆಯನ್ನು ತೀರಿಸುವಂತ ಕರ್ತನೆ ಮರವಾಗಿತ್ತು, ರೋಗಗಳನ್ನು ವಾಸಿ ಮಾಡುವಂತ ಒಂದು ಮರವಾಗಿತ್ತು ಸ್ವಾಮಿ. ಇವತ್ತು ನಾವು ಕೂಡ ಕರ್ತನೆ ಅಪ್ಪ ಆ ಮರದ ಹಾಗೆ ಇರಬೇಕು ಸ್ವಾಮಿ. ಹಣ್ಣನ್ನು ಕೊಡಬೇಕು, ಗಾಯಗಳನ್ನು ಕಟ್ಟಬೇಕು, ನೆರಳಾಗಿ ಅನೇಕರಿಗೆ ಕರ್ತನೆ ಆಶ್ರಯವಾಗಿರಬೇಕು. ಈ ಗುಣಗಳು ಇವತ್ತು ನಮ್ಮಲ್ಲಿ ಉಂಟಾಗಲಿ, ಆತ್ಮನ ಫಲಗಳು ನಮ್ಮಲ್ಲಿ ಉಂಟಾಗಲಿ. ಅನೇಕರಿಗೆ ಕರ್ತನೆ ನಾವು ಫಲಭರಿತ ಕೊಂಬೆಗಳಾಗಿ ಜೀವಿಸಲಿಕ್ಕೆ ದೇವರೇ ಕೃಪೆ ಕೊಡು, ನಡೆಸಿಕೊಡು, ಬಲಪಡಿಸು. ಈ ವಾಕ್ಯಗಳ ಆಧಾರದ ಮೇರೆಗೆ ಪ್ರತಿಯೊಬ್ಬರನ್ನು ಕೂಡ ನೀನು ತುಂಬಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವನ್ನು ಸರಿಗೆ ತಂದೆಯಾದ ದೇವರೇ, ಆಮೆನ್. ಆಮೆನ್. God bless you. Praise the Lord.